ಮಹಾರಾಷ್ಟ್ರದ ಡಿಸಿಎಂ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಈ ಸಂಬಂಧ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಂತಾಪ ಸೂಚಿಸಿದ್ದಾರೆ. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಸಾವನ್ನಪ್ಪಿದ್ದಾರೆ. ಅಜಿತ್ ಪವಾರ್ ನಿಧನಕ್ಕೆ ಡಿಸಿಎಂ ಡಿಕೆಶಿ ಸಂತಾಪ ಸೂಚಿಸಿದ್ದಾರೆ. ದುರಂತದ ಸುದ್ದಿ ಕೇಳಿ ತುಂಬಾ ಆಘಾತವಾಗಿದೆ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರ ರಾಜಕೀಯಕ್ಕೂ ದೊಡ್ಡ ನಷ್ಟವಾಗಿದೆ. ಮಹಾರಾಷ್ಟ್ರಕ್ಕೆ ಅಪಾರ ಸೇವೆಯನ್ನ ಅಜಿತ್ ಪವಾರ್ ಸಲ್ಲಿಸಿದ್ರು ಅಂತ ಡಿಕೆಶಿ ಹೇಳಿಕೊಂಡಿದ್ದಾರೆ. ಅಜಿತ್ ಕುಟುಂಬಕ್ಕೆ ಭಗವಂತ ಆ ನೋವನ್ನ ಭರಿಸುವ ಶಕ್ತಿ ನೀಡಲಿ ಅಂತ ಟ್ವೀಟ್ ಮಾಡೋದ್ರ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಸಂತಾಪವನ್ನ ಸೂಚಿಸಿದ್ದಾರೆ. ವಿಮಾನ ದುರಂತದಲ್ಲಿ ಈಗಾಗಲೇ ಹೇಳಬೇಕಂದ್ರೆ ಅವರು ಜಿಲ್ಲಾ ಪರಿಷತ್ನ ಚುನಾವಣೆಯ ಪ್ರಚಾರಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಸ್ಪೆಷಲ್ ವಿಮಾನದಲ್ಲೇ ಹೋಗಿರ್ತಾರೆ. ಯಾಕಂತ ಹೇಳಿದ್ರೆ ರಾಜಕೀಯ ವ್ಯಕ್ತಿಗಳು, ವಿಐಪಿಗಳು, ವಿವಿಐಪಿಗಳೆಲ್ಲರೂ ಕೂಡ ಸ್ಪೆಷಲ್ ವಿಮಾನಯಾನದಲ್ಲಿಯೇ ಪ್ರಯಾಣ ಮಾಡ್ತಾರೆ. ಈ ಸಂದರ್ಭದಲ್ಲಿ ಯಾವ ಕಾರಣಕ್ಕೋಸ್ಕರ ಹೀಗಾಯಿತು, ಇದು ಬಹಳಷ್ಟು ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈ ಸಂಬಂಧ ಸಂತಾಪ ಸೂಚಿಸಿದ್ದಾರೆ. ದುರಂತದ ಸುದ್ದಿ ಕೇಳಿ ಬಹಳಷ್ಟು ಬೇಜಾರಾಯಿತು, ಆಘಾತ ಕೂಡ ಆಯಿತು. ಮಹಾರಾಷ್ಟ್ರ ರಾಜಕೀಯಕ್ಕೆ ದೊಡ್ಡ ನಷ್ಟ ಅಂತ. ಈ ರೀತಿ ಆಲ್ ಆಫ್ ದಿ ಸಡನ್ ಆಗುವಂಥ ಕೆಲವೊಂದಷ್ಟು ಆಕ್ಸಿಡೆಂಟಲ್ ವಿಚಾರಗಳೇನಿದೆ, ವಿಮಾನದಲ್ಲಿ ಓಡಾಡೋದಕ್ಕೂ ಕೂಡ ಭಯ ಆಗುತ್ತೆ. ಟಿಕೆಟ್ ಖರೀದಿಯಲ್ಲೂ ಕೂಡ ಈ ಹಿಂದೆ ಬಹಳಷ್ಟು ವಿಪರೀತ ಕುಂಠಿತಕ್ಕೂ ಕಾರಣವಾಗಿತ್ತು. ಅಂದರೆ ಯಾಕೆ ಈಗ ಆಗ್ತಾ ಇದೆ? ಇದು ಹವಾಮಾನ ವೈಪರೀತ್ಯ ಕಾರಣನ, ತಾಂತ್ರಿಕ ದೋಷಗಳಿತ್ತ, ಏನು ಎತ್ತ ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಟ್ವೀಟ್ ಮಾಡೋದ್ರ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ. ಬಹಳ ಶಾಕಿಂಗ್ ನ್ಯೂಸ್. ನನಗೆ ವಿಚಾರ ಹಿರಿಯ ನಾಯಕರು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಿದ್ರು. ನನಗೆ ಪಾರ್ಟಿ ಬಿಟ್ಟು ತಿರ್ಗಾ ಹೋಗಿ ತಿರ್ಗಾ ವಾಪಸ್ಸು ಎಲ್ಲ ಆದಾಗ ಮನಸ್ಸು ನೋವಾಗಿತ್ತು. ಅವರು ಪೊಲಿಟಿಕಲ್ ಭವಿಷ್ಯದ ಬಗ್ಗೆ ಅವರು ತೀರ್ಮಾನ ಮಾಡಿದ್ದಾರೆ. ಅದು ನಾನು ಬಗ್ಗೆ ಚರ್ಚೆ ಮಾಡುತ್ತಿರಲಿಲ್ಲ. ಬಟ್ ಬಹಳ ಪ್ರೋಗ್ರೆಸಿವ್ ಲೀಡರ್ ಅವರು. ಮೊನ್ನೆ ತಾನೇ ಆ ಚೀಫ್ ಮಿನಿಸ್ಟ್ರು ಹೇಳ್ತಾ ಇದ್ರು, ಆಲ್ವೇಸ್ ಎಲ್ಲದಕ್ಕೂ ನಮಗೆ ಸಹಕಾರ ಕೊಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಕಾಂಗ್ರೆಸ್ ಪಾರ್ಟಿ ಆದ್ರೂ ಕೂಡ ಒಳ್ಳೆ ರಿಸಲ್ಟ್ ಕೂಡ ತೆಗೆದುಕೊಂಡಿದ್ರು. ಇವತ್ತು ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್. ಸೊ ಇವತ್ತು ಅವರು ನಮ್ಮಿಂದ ದೂರ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರೆಲ್ಲ ಕುಟುಂಬದ ನ್ಯಾಯಗಳಿಗೆಲ್ಲ ಏನು ದುಃಖವನ್ನು ಭರಿಸುವಂತ ಶಕ್ತಿ ಸಿಗಲಿ. ಜೊತೆಗೆ ಇಲ್ಲೂ ಕೂಡ ಅವ್ರ ಕುಟುಂಬದವರು ನಮ್ಮ ಬೆಂಗಳೂರಿನಲ್ಲೂ ಕೂಡ ಕಂಠಸ್ಥನ ಬೆಳೆಸಿದ್ದಾರೆ. ನಿನ್ನೆ ತರ ಅವ್ರು ಬೀಗರನ್ನು ಭೇಟಿ ಮಾಡಿದ್ದಾರೆ. ರಾತ್ರಿ ನನಗೆ ಗೊತ್ತಿಲ್ಲ ಆಗ್ತದೆ ಅಂತ. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ದುರ್ಮರಣಕ್ಕೀಡಾಗಿದ್ದಾರೆ. ಈ ಸಂಬಂಧ ಟಿಬಿ ಜಯಚಂದ್ರ ಸಂತಾಪ ಸೂಚಿಸಿದ್ದಾರೆ. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ದುರ್ಮರಣಕ್ಕೀಡಾಗಿದ್ದಾರೆ. ಅಜಿತ್ ಪವಾರ್ ನಿಧನಕ್ಕೆ ಟಿಬಿ ಜಯಚಂದ್ರ ಸಂತಾಪ ಸೂಚಿಸಿದ್ದಾರೆ. ಅಜಿತ್ ಪವಾರ್ ಮಹಾರಾಷ್ಟ್ರದ ಡಿಸಿಎಂ ಆಗಿದ್ದು, ವಿಮಾನ ಲ್ಯಾಂಡಿಂಗ್ ವೇಳೆ ಈ ಅವಘಡ ಸಂಭವಿಸಿದೆ ಅಂತ ಹೇಳಿದ್ದಾರೆ. ಡಿಸಿಎಂ ಅಜಿತ್ ಪವಾರ್ ಅವರ ನಿಧನದಿಂದ ತುಂಬಾ ಆಘಾತವಾಗಿದೆ. ಅಜಿತ್ ಪವಾರ್ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಟಿಬಿ ಜಯಚಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಹಲವಾರು ಗಣ್ಯರು, ರಾಜಕೀಯ ವ್ಯಕ್ತಿಗಳು ಹಾಗೆ ಅವರ ಕುಟುಂಬಸ್ಥರು ಕೂಡ ಕಂಬನಿ ಮಿಡಿತಾ ಇದ್ದಾರೆ ಅಜಿತ್ ಪವಾರ್ ಅವರ ನಿಧನಕ್ಕೆ. ಅವರು ತೆರಳುತ್ತಾ ಇದ್ದಂತಹ ವಿಮಾನದ ಡೀಟೇಲ್ಸ್ ಕೂಡ 45 XR ಮಾದರಿಯ ಸಣ್ಣ ಏರ್ಕ್ರಾಫ್ಟ್ ಆಗಿತ್ತಂತೆ. ಹಾಗೆ ಬೆಳಗ್ಗೆ 8 ಗಂಟೆ 10 ನಿಮಿಷಕ್ಕೆ ಮುಂಬೈನಿಂದ ಹೊರಟಿತ್ತು ಅನ್ನುವ ಮಾಹಿತಿ ಇದೆ. ಬಾರಾಮತಿ ವಿಮಾನ ನಿಲ್ದಾಣದ ಸಮೀಪ ಹೊಲದಲ್ಲಿ ಅಪಘಾತಕ್ಕೀಡಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅಜಿತ್ ಪವಾರ್. ದೇಹ ಎಲ್ಲ ಸುಟ್ಟು ಕರಕಲಾಗಿದೆ. ವರದಿಗಳ ಪ್ರಕಾರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಮುನ್ನ 4 ಪ್ರಮುಖ ಸಾರ್ವಜನಿಕ ಸಭೆಗಳಲ್ಲೂ ಕೂಡ ಇವತ್ತು ಅವರು ಭಾಗವಹಿಸಬೇಕಾಗಿತ್ತು. ಅಷ್ಟರಲ್ಲಿ ಇಷ್ಟೆಲ್ಲ ದುರ್ಘಟನೆ ಸಂಭವಿಸಿದೆ. ಇದಕ್ಕೆ ಸಂಬಂಧಿಸಿದಂತೆ ಅಜಿತ್ ಪವಾರ್ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ನಿಧನದಿಂದ ಬಹಳಷ್ಟು ಆಘಾತ ಆಗಿದೆ ಅಂತ ಟಿಬಿ ಜಯಚಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ.
ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಸಾವನ್ನಪ್ಪಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಅಜಿತ್ ಪವಾರ್ ನಿಧನಕ್ಕೆ ಆರ್ಗ ಜ್ಞಾನೇಂದ್ರ ಸಂತಾಪ ಸೂಚಿಸಿದ್ದಾರೆ. ವಿಮಾನ ದುರಂತದಲ್ಲಿ 66 ವರ್ಷದ ಅಜಿತ್ ಪವಾರ್ ಮಹಾರಾಷ್ಟ್ರದ ಡಿಸಿಎಂ ಸಾವನ್ನಪ್ಪಿದ್ದಾರೆ. ಅಜಿತ್ ಪವಾರ್ ನಿಧನಕ್ಕೆ ಆರ್ಗ ಜ್ಞಾನೇಂದ್ರ ಸಂತಾಪ ಸೂಚಿಸಿದ್ದಾರೆ. ಅಜಿತ್ ಪವಾರ್ ಅವರು ಸಾರ್ವಜನಿಕ ಜೀವನದಲ್ಲಿ ಬಹಳಷ್ಟು ಹೋರಾಟ ಮಾಡಿ ಜನ ಮನ್ನಣೆಯನ್ನ ಪಡ್ಕೊಂಡಿದ್ದಂತಹ ನಾಯಕರು. ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಆತ್ಮಕ್ಕೆ ಶಾಂತಿ ಸಿಗಲಿ, ಕುಟುಂಬಸ್ಥರು ಬೆಂಬಲಿಗರಿಗೂ ಕೂಡ ಆ ದುಃಖವನ್ನ ಭರಿಸುವ ಶಕ್ತಿ ಸಿಗಲಿ ಅಂತ ಆರ್ಗ ಜ್ಞಾನೇಂದ್ರ ಸಂತಾಪ ಸೂಚಿಸಿದ್ದಾರೆ. ಈಗಾಗಲೇ ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಸೇರಿದಂತೆ 5 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈ ಸಂಬಂಧ ಆರ್ಗ ಜ್ಞಾನೇಂದ್ರ ಅವರು ಕೂಡ ಸಮಾಧಾನ ಪಡಿಸುವ ರೀತಿಯಲ್ಲಿ ಸಂತಾಪ ಸೂಚಿಸಿದ್ದಾರೆ. ಸಾರ್ವಜನಿಕ ಜೀವನದಲ್ಲೂ ಬಹಳಷ್ಟು ಏರುಪೇರು ನೋಡಿದವರು, ಬಹಳಷ್ಟು ಹೋರಾಟ ಮಾಡಿದವರು, ಸುಮಾರು 8 ಬಾರಿ ಬಾರಾಮತಿ ಕ್ಷೇತ್ರದಲ್ಲಿ 8 ಬಾರಿ ಶಾಸಕರಾಗಿದ್ದವರು ಅಂದರೆ ಅವರ ಹಿನ್ನೆಲೆ ಗೊತ್ತಾಗತ್ತೆ, ಜನರ ಪ್ರೀತಿಗೆ ಭಾಜನರಾಗಿದ್ರು ಅನ್ನೋದು ಕೂಡ ಗೊತ್ತಾಗತ್ತೆ. ಸದ್ಯ ಅವರ ಕುಟುಂಬಕ್ಕೆ ಹಾಗೆ ಅವರ ಆತ್ಮಕ್ಕೂ ಶಾಂತಿ ಸಿಗಲಿ, ಕುಟುಂಬಸ್ಥರಿಗೆ ಆ ಶಕ್ತಿ ಬರಲಿ, ಆ ನೋವನ್ನು ಮರೆಯುವಂತಹ ಶಕ್ತಿ ಬರಲಿ ಅನ್ನುವಂಥ ರೀತಿಯಲ್ಲಿ ಸಂತಾಪ ಸೂಚಿಸಿದ್ದಾರೆ. ಬಹಳ ದುಃಖ ಆಯ್ತು. ಯಾಕಂದ್ರೆ ಸಾರ್ವಜನಿಕ ಜೀವನದಲ್ಲಿ ಬಹಳ ಹೋರಾಟವನ್ನು ಮಾಡಿ ಒಂದು ವಿಶೇಷವಾದಂತಹ ಜನರ ಮನವಿ ನಡೆಸಿರ್ತಕ್ಕಂಥ ವ್ಯಕ್ತಿತ್ವ ಅದು. ಇಂಥ ಒಂದು ದುರಂತದ ಸನ್ನಿವೇಶ ಸೃಷ್ಟಿ ಆಗ್ತದೆ ಅಂತ ಯಾರು ಭಾವಿಸಿರ್ಲಿಲ್ಲ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತೇನೆ. ಅವರ ಅಭಿಮಾನಿಗಳಾಗಿರ್ತಕ್ಕಂಥ ಲಕ್ಷ ಲಕ್ಷ ಜನರಿಗೆ ಈ ಆತಂಕದ ಕ್ಷಣವನ್ನು ನಡೆಸುವಂತ ಸಹಿಸುವಂತ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಬಹಳ ದುಃಖ ಆಯ್ತು. ಯಾಕಂದ್ರೆ ಸಾರ್ವಜನಿಕ ಜೀವನದಲ್ಲಿ ಬಹಳ ಹೋರಾಟವನ್ನು ಮಾಡಿ ಒಂದು ವಿಶೇಷವಾದಂತಹ ಜನರ ಮನವಿ ನಡೆಸಿರ್ತಕ್ಕಂಥ ವ್ಯಕ್ತಿತ್ವ ಅದು. ಇಂಥ ಒಂದು ದುರಂತದ ಸನ್ನಿವೇಶ ಸೃಷ್ಟಿ ಆಗ್ತದೆ ಅಂತ ಯಾರು ಭಾವಿಸಿರ್ಲಿಲ್ಲ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತೇನೆ. ಅವರ ಅಭಿಮಾನಿಗಳಾಗಿರ್ತಕ್ಕಂಥ ಲಕ್ಷ ಲಕ್ಷ ಜನರಿಗೆ ಈ ಆತಂಕದ ಕ್ಷಣವನ್ನು ನಡೆಸುವಂತ ಸಹಿಸುವಂತ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಬಹಳ ದುಃಖ ಆಯ್ತು. ಯಾಕಂದ್ರೆ ಸಾರ್ವಜನಿಕ ಜೀವನದಲ್ಲಿ ಬಹಳ ಹೋರಾಟವನ್ನು ಮಾಡಿ ಒಂದು ವಿಶೇಷವಾದಂತಹ ಗಮನಿಸ್ತಾ ಇದ್ರಿ ನೀವು ಕೂಡ ಮಾತನಾಡ್ತಾ ಇದ್ದಿದ್ದನ್ನ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗ್ತೀವಿ. ಮೋಹನ್ ಚಿತಾಲೆ ಅವರು ದೂರವಾಣಿ ಸಂಪರ್ಕದ ಮೂಲಕ ಜಾಯ್ನ್ ಆಗ್ತಿದ್ದಾರೆ, ನಿವೃತ್ತ ಸೇನಾಧಿಕಾರಿ. ಸರ್ ನಮಸ್ತೆ. ನಮಸ್ತೆ. ಸರ್, ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಏರ್ ಕ್ರ್ಯಾಶ್ ಅನ್ನೋದು ಬಹಳಷ್ಟು ಸರ್ವೇ ಸಾಮಾನ್ಯ ಅಂತ ಆಗಿದೆ. ಬಹಳಷ್ಟು ನಾಯಕರನ್ನ ಕೂಡ ಈ ದುರಂತದಲ್ಲಿ ನಾವು ಕಳ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ಎದುರಾಗಿದೆ ಸರ್. ಸೊ ಹಾಗಾಗಿ ಮಹಾರಾಷ್ಟ್ರದ ಡಿಸಿಎಂ ಅವರು ಕೂಡ ಇವತ್ತು ಸಾವನ್ನಪ್ಪಿದ್ದಾರೆ. ಏನ್ ಅನ್ಸುತ್ತೆ, ಏನ್ ಸಮಸ್ಯೆ ಅನ್ಸುತ್ತೆ ಸರ್ ಈ ಏರ್ ಕ್ರಾಫ್ಟ್ಗಳಲ್ಲಿ? ಮೇಡಮ್ ನೋಡಿ, ನೀವು ಹೇಳಿದ್ದು ನಿಜ. ಇದು ಏರ್ಕ್ರಾಫ್ಟ್ ಮುಂಬೈಯಿಂದ 7:45ಕ್ಕೆ ಟೇಕ್ ಆಫ್ ಆಗಿದೆ. ಟೇಕ್ ಆಫ್ ಆಗೋಕ್ಕಿಂತ ಮುಂಚೆ DGCA ಅಂತ ಒಂದು ಸಂಸ್ಥೆ ಇರ್ತದೆ, ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಅವಿಯೇಷನ್. ಅದರಲ್ಲಿ ಅವ್ರಿಗೆ ಕೆಲವೊಬ್ಬರು ಸೇಫ್ಟಿ ಆಫೀಸರ್ಸ್ ಇರ್ತಾರೆ. ಅವರು ಏರ್ಕ್ರಾಫ್ಟ್ ಅನ್ನ ಪೂರ್ಣತಃ ಚೆಕ್ ಮಾಡಿ ಅದರ ರೋಟರ್, ಆ ನಂತರ ಇಂಜಿನ್, ಟೈರ್ ಟ್ಯೂಬು, ಅದರಂತಾನೆ ಪ್ರೊಪೆಲ್ಲರ್ ಅಂತ ನಾವು ಏರ್ಕ್ರಾಫ್ಟ್ ಲ್ಯಾಂಗ್ವೇಜ್ ನಲ್ಲಿ ಅವೆಲ್ಲ ಚೆಕ್ ಮಾಡಿ, ಆಮೇಲೆ ಅದರಲ್ಲಿ ATF ಅಂದ್ರೆ ಏವಿಯೇಷನ್ ಟರ್ಬೈನ್ ಫ್ಯೂಲ್, ನಾವು ಹೆಂಗೆ ವೆಹಿಕಲ್ ಗಳಿಗೆ ಡೀಸೆಲ್ ಪೆಟ್ರೋಲ್ ಹಾಕ್ತೇವೆ ಹಂಗೆ ಏರ್ಕ್ರಾಫ್ಟ್ ಇದು ಏವಿಯೇಷನ್ ಟರ್ಬೈನ್ ಫ್ಯೂಲ್ ಅಂತ ಇರ್ತದೆ. ಡೀಸೆಲ್ ಪೆಟ್ರೋಲ್ಗಿಂತ ಇದು ತುಂಬಾ ಸ್ಟ್ರಾಂಗ್, ಅದು ಅಂದ್ರೆ 100 ಪಟ್ಟು. ಅದು ಟೇಕ್ ಆಫ್ ಮಾಡಿದ ಮೇಲೂ ಕೂಡ ನಾವು ಮನೆಯಲ್ಲಿ ಸ್ಟೋವ್ ಅಂತ ಯೂಸ್ ಮಾಡುವಂತ ಪೆಟ್ರೋಲಿಯಂ ಪ್ರಾಡಕ್ಟ್ ಅದು. ಈಗ ಏನಾಗಿದೆ ಅಂತಂದ್ರೆ 7:40ಕ್ಕೆ ಟೇಕ್ ಆಫ್ ಮಾಡಿ ಬಾರಾಮತಿ ಹತ್ರ ಬರ್ಬೇಕಾದ್ರೇನೆ ಇದನ್ನ ಲ್ಯಾಂಡ್ ಮಾಡುವಾಗನೇ ಮೋಸ್ಟ್ಲಿ ಕೆಳಗಡೆ ಟ್ಯಾಂಕರ್ ಇರ್ತದೆ, ಆ ಟ್ಯಾಂಕರಿಗೆ ಟಚ್ ಆಗಿದೆ. ಆಮೇಲೆ ಬೆಂಕಿ ಹತ್ಕೊಂಡಿದ್ಮೇಲೆ ಎಲ್ಲಾ ಬಾಡಿಗಳು ಇಡ್ಲಿ ಆಗಿದಾವೆ. ಅದರಲ್ಲಿನ DNA ಟೆಸ್ಟ್ ಮಾಡಿ ಅಜಿತ್ ಪವಾರ್ ಬಾಡಿ ಯಾವ್ದಂತ ಗುರ್ತು ಮಾಡ್ಬೇಕಾಗ್ತದೆ, ಒಂದನೇದು. ಎರಡನೇದು ಮೇಡಮ್, ಇಲೆಕ್ಷನ್ ಒಂದ್ ಕಡೆ, ಜಿಲ್ಲಾ ಪಂಚಾಯತ್, ಇಲ್ಲಾಂದ್ರೆ ಜನರ ಜೀವ ಮುಖ್ಯ. ಆ ಜೀವಕ್ಕೆ ಗಮನ ಕೊಡ್ಲಾರ್ದೇನೆ ಈ ತರ ರಾಜಕಾರಣಿಗಳು ಓಡಾಡಿದ್ರೆ, ಸಪೋಸ್ ಅದೇ ಏರ್ಕ್ರಾಫ್ಟ್ ಯಾವ್ದಾದ್ರು ಹಳ್ಳಿ ಮೇಲೆ ಬಿದ್ದಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಆಸು ನಿಗ್ತಿದ್ರು. ಇರುವಾಗ ಇದು ತುಂಬಾ ದುರ್ದೈವ ಅಂತ ಅನಿಸ್ತಾ ಇದೆ.
ಓಕೆ ಸರ್, ಈಗ ಸೇಫೆಸ್ಟ್ ಟ್ರಾವೆಲಿಂಗ್ ಅಂತ ಹೇಳಿದ್ರೆ ಅದು ಏರೋಪ್ಲೇನ್ ಮೂಲಕ ಅಥವಾ ವಿಮಾನಯಾನ ಅಂತ ಹೇಳ್ತಾರೆ. ಬಟ್ ಜನಸಾಮಾನ್ಯರಲ್ಲೂ ಕೂಡ ಒಂದು ರೀತಿ ಭಯ ಆಗಿಬಿಡುತ್ತೆ. ಸಂಬಂಧಪಟ್ಟಂತೆ ಯಾವ ರೀತಿ ಇದಕ್ಕೆ ನಾವು ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಬೇಕು? ಅದು ಸರ್ಕಾರ ಆಗಿರಬಹುದು, ಆಯಾಯ ಕಂಪನಿಗಳು ಸರ್. ನೋಡಿ ಮೇಡಮ್, ಹಿಂಗಿದೆ ಅಲ್ಲ, ಅಂಟಿಲ್ ಅಂಡರ್ಸ್ ಇನ್ ದ ಕೋರ್ಟ್ ಆಫ್ ಎನ್ಕ್ವೈರಿ ದ ಮ್ಯಾಟರ್ ಏನ್ ಗೊತ್ತಾಗ್ತದಲ್ಲ, ಅದ್ರ ಮೇಲೆನೆ ಇದು ಡಿಪೆಂಡ್ ಮೇಡಮ್. ಇದು ಈ ತರ ವಿದ್ಯಾಭ್ಯಾಸದಲ್ಲಿ ಎಲ್ಲಾ ಏರ್ಕ್ರಾಫ್ಟ್ಗಳು ಹಾರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಹೂ ಇಸ್ ರೆಸ್ಪಾನ್ಸಿಬಲ್ ಇದಕ್ಕೆ? ಅದಕ್ಕೆ ಇಂಡಿಪೆಂಡೆಂಟ್ ಏನ್ ಸಂಸ್ಥೆ ಇದೆ DGC, ಅದನ್ನೇ ಸ್ವಲ್ಪ ನೋಡ್ರಿ. ಯಾಕಂದ್ರೆ ನಾವು ಬಿಪಿನ್ ರಾವತ್ ಅವ್ರದ್ದು ನೋಡಿದ್ವಿ, ಅದು ಡಿಫೆನ್ಸ್ ಏರ್ಕ್ರಾಫ್ಟ್ ಇತ್ತು. ಅದಾದ ನಂತರ ಇದು 2ನೇದಾಯ್ತು. ಅದಕ್ಕಿಂತ ಮುಂಚೆ ಅಹಮದಾಬಾದ್ ನಲ್ಲಿ ಒಂದು ಇಂಡಿಗೋ ಟೇಕ್ ಆಫ್ ಆಯ್ತು, ಕ್ರಾಶ್ ಆಗಿರುತ್ತೆ. ಹಿಂಗೆಲ್ಲ ಆದಾಗ ದೇರ್ ಶುಡ್ ಬಿ ಸಮ್ ಓಂಬುಡ್ಸ್ಮನ್ ಹೂ ಹ್ಯಾಸ್ ಟು ಚೆಕ್ ವೆದರ್ ದಿಸ್ ಇಸ್ ಕರೆಕ್ಟ್ ಆರ್ ನಾಟ್ ಅಂತ. ನೋಡಿ, ಅವರು ದಿಟ್ಟ ಇರೋ ವ್ಯಕ್ತಿ ಅಜಿತ್ ಪವಾರ್. ನಾನು ಹತ್ತರಿಂದ ಅವ್ರು ನೋಡಿದ್ದೇನೆ, 10 ಸರ್ತಿ ಭೇಟಿಯಾಗಿದ್ದೇನೆ. ಮಹಾರಾಷ್ಟ್ರ ಇಲೆಕ್ಷನ್ ಅಲ್ಲಿ ಕೂಡ ಅವ್ರ ಜೊತೆ ನಾನು ಪ್ರಚಾರದಲ್ಲಿ ಕೂಡ ಹೋಗಿದ್ದೆ. ಬೆಳಗ್ಗೆ 8 ಗಂಟೆ ಮಂತ್ರಾಲಯಕ್ಕೆ ಬಂದ ವ್ಯಕ್ತಿ ರಾತ್ರಿ 11 ಗಂಟೆವರೆಗೂ ಕೆಲಸ ಮಾಡ್ತಿದ್ರು ಅವರು. ಆಮೇಲೆ ನೀವು ಏನಾದ್ರು ಕೆಲಸ ತಗೊಂಡು ಹೋದ್ರೆ ಚೀಟಿ ಮೇಲೇನೆ ಬರ್ತಿತ್ತು, ಇದು ಆಗ್ತದೆ ಇದು ಆಗಲ್ಲ ಅಂತ. ಇಂಥ ನೇರ ಹೇಳೋ ವ್ಯಕ್ತಿತ್ವ ಅದು. ಇಂಥ ವ್ಯಕ್ತಿತ್ವ ಮಹಾರಾಷ್ಟ್ರದ DCM, ಲಾಂಗೆಸ್ಟ್ ಸರ್ವಿಂಗ್ DCM ಅಂತ ಇದ್ರು ಅವರು. ಆಮೇಲೆ ಶರದ್ ಪವಾರ್ ಅವ್ರಿಂದ ಹೊರಗಡೆ ಬಿದ್ರು ಕೂಡ ಇಂಡಿಪೆಂಡೆಂಟ್ ಆಗಿ ತಾವು ಯಾರು ಅಂತ ತೋರಿಸಿದವ್ರು ಅವರು. ಹಿಂಗಾಗಿ ಅವರು ಆಧುನಿಕಕ್ಕೆ ನಾನು ಆಸ್ ಎನ್ ಎಕ್ಸ್ ಸರ್ವಿಸ್ಮನ್ ಹಾಗೂ ಸಿಟಿಸನ್ ಆಫ್ ದ ಕಂಟ್ರಿ ಅವ್ರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸ್ತೇನೆ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್, ನಮ್ಮೊಟ್ಟಿಗೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಅಂದರೆ ಒಂದು ಕಡೆ ಯಾವುದರಿಂದ ಸಮಸ್ಯೆ ಆಗ್ತಾ ಇದೆ, ಅಂದರೆ ತಾಂತ್ರಿಕ ದೋಷಗಳನ್ನು ಯಾವ ರೀತಿ ಸರಿ ಮಾಡ್ಕೊಳ್ಬೇಕು, ಇದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಅಥವಾ ಹಕ್ಕಿ ಏನಾದರೂ ಡಿಕ್ಕಿ ಹೊಡೆದಿತ್ತ, ಇವತ್ತು ಬಹಳಷ್ಟು ಸರಣಿ ಸಭೆಯನ್ನು ಮಾಡಬೇಕಾಗಿತ್ತು ಅಜಿತ್ ಪವಾರ್ ಅವರು. ಬಟ್ ಬೆಳ್ಳಂಬೆಳಗ್ಗೆ ದುರಾದೃಷ್ಟವಶಾತ್ ಅವರು ಆ ಸ್ಥಳದಲ್ಲೇ ಕಂಪ್ಲೀಟ್ ಸುಟ್ಟು ಕರಕಲಾಗಿದೆ. ಜೊತೆಗೆ DNA ಟೆಸ್ಟ್ ಆಗಬೇಕು, ಅಲ್ಲಿಗೆ ಬರ್ತಾರೆ. ಜೊತೆಗೆ ಆ ವಿಮಾನಯಾನದ ಒಳಗಡೆ ಏನಾದರೂ ಬ್ಲ್ಯಾಕ್ ಬಾಕ್ಸ್ ಇದ್ರೆ ಕೆಲವೊಂದಷ್ಟು ರೆಕಾರ್ಡ್ಗಳಿಂದ ಕಾಕ್ಪಿಟ್ ವಾಯ್ಸ್ ರೆಕಾರ್ಡಿಂಗ್ ಡೇಟಾಬೇಸ್ನ ಮೂಲಕ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಎನ್ಕ್ವೈರಿಗೋಸ್ಕರ. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಸಾವನ್ನಪ್ಪಿದ್ದಾರೆ. ಅಜಿತ್ ಪವಾರ್ ನಿಧನಕ್ಕೆ HD ಕುಮಾರಸ್ವಾಮಿ ಸಂತಾಪ ಸೂಚಿಸಿದ್ದಾರೆ. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಸಾವನ್ನಪ್ಪಿದ್ದಾರೆ. ಅಜಿತ್ ಪವಾರ್ ನಿಧನಕ್ಕೆ HD ಕುಮಾರಸ್ವಾಮಿ ಕೇಂದ್ರ ಸಚಿವರು ಸಂತಾಪ ಸೂಚಿಸಿದ್ದಾರೆ. ಅಜಿತ್ ನಿಧನ ಎಲ್ಲರಿಗೂ ಆಘಾತ ಉಂಟು ಮಾಡಿದೆ. ಅಜಿತ್ ಪವಾರ್ ಮಹಾರಾಷ್ಟ್ರದ ಪ್ರಮುಖ ರಾಜಕಾರಣಿ, ಕೃಷಿ ಹಾಗೂ ಸಹಕಾರ ಕ್ಷೇತ್ರಕ್ಕೂ ಕೂಡ ಅಪಾರ ಕೊಡುಗೆ ಕೊಟ್ಟಿದ್ದಾರೆ. ಆಕಸ್ಮಿಕ ನಿಧನದಿಂದ ನಮಗೆ ಆಘಾತ ಆಗಿದೆ ಅಂತ HD ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಡೆತ್ ಇಸ್ ಅನ್ಪ್ರೆಡಿಕ್ಟಬಲ್ ಅಂತ ಹೇಳೋದು, ಯಾವಾಗ ಏನಾಗತ್ತೆ ಗೊತ್ತಿಲ್ಲ. ಇವತ್ತು ಬೆಳ್ಳಂಬೆಳಗ್ಗೆ ಸಾಲು ಸಾಲು ಸಭೆಗಳ ಮೂಲಕ ಜೊತೆಗೆ ಜಿಲ್ಲಾ ಪರಿಷತ್ ಎಲೆಕ್ಷನ್ಗೂ ಕೂಡ ಪ್ರಚಾರ ಮಾಡಬೇಕು ಅಂತ ಬಹಳಷ್ಟು ತಯಾರಿಯನ್ನ ಮಾಡಿಕೊಂಡು ಸ್ಪೆಷಲ್ ವಿಮಾನ ಅಂತಾನೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಬಹುಮುಖ್ಯವಾದಂಥ ವ್ಯಕ್ತಿಗಳಿಗೆ ಆ ರೀತಿ ವಿಮಾನದ ಅಗತ್ಯತೆ ಇರುತ್ತೆ. ಬಟ್ ನೋಡಿ, ಏನು ಮಾಡೋದಕ್ಕಾಗೋದಿಲ್ಲ, ದುರ್ವಿಧಿ ಅಂತ ಹೇಳ್ತಾರಲ್ಲ, ಅದು ಆಟವಾಡಿರೋದು. ಇವತ್ತು ಸುಟ್ಟು ಕಂಪ್ಲೀಟ್ ಆಗಿ ಕರಕಲಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ HD ಕುಮಾರಸ್ವಾಮಿ ಕೇಂದ್ರ ಸಚಿವರು ನೆನಪಿಸಿಕೊಳ್ಳುವ ಕೆಲಸ ಮಾಡಿದ್ದಾರೆ. ಕೃಷಿ ಹಾಗೂ ಸಹಕಾರ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದ್ರು ಅನ್ನೋದು, ಜೊತೆಗೆ ನಮಗೆ ಆಘಾತ ತಂದಿದೆ ಈ ಸುದ್ದಿ ಅನ್ನೋದಾಗಿ ಮಾತನಾಡಿದ್ದಾರೆ. ಆಘಾತವನ್ನು ಉಂಟು ಮಹಾರಾಷ್ಟ್ರದ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹಾಗೂ ಮಹಾರಾಷ್ಟ್ರದ ಒಬ್ಬ ಪ್ರಮುಖ ರಾಜಕಾರಣಿ ಅಜಿತ್ ಪವಾರ್ ಅವರ ಇವತ್ತಿನ ಒಂದು ವಿಮಾನ ಅಪಘಾತದಲ್ಲಿ ನಿಧನರಾಗಿರ್ತಕ್ಕಂಥದ್ದು ಎಲ್ಲರಿಗೂ ಒಂದು ರೀತಿಯ ಆಘಾತವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ಬಾರಾಮತಿಗೆ ಹೋಗ್ತಕ್ಕಂಥ ಸಮಯದಲ್ಲಿ ವಿಮಾನದ ಅಪಘಾತದಲ್ಲಿ ನಿಧನರಾಗಿದ್ದಾರೆ. ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಅತ್ಯಂತ ಪ್ರಭಾವಿ ರಾಜಕಾರಣಿಗಳಾಗಿ ಮಹಾರಾಷ್ಟ್ರದ ಸಹಕಾರಿ ಕ್ಷೇತ್ರ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಅವರದೇ ಆದಂಥ ಹೆಚ್ಚಿನ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತಿನ ಅವರ ನಿಧನ, ಆಕಸ್ಮಿಕವಾದಂಥ ನಿಧನ ಅಪಘಾತದಲ್ಲಿ
ನಿಜಕ್ಕೂ ಎಲ್ಲರಿಗೂ ದುಃಖವನ್ನು ಉಂಟು ಮಾಡಿರ್ತಕ್ಕಂಥದ್ದು ಮತ್ತು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಈ ಒಂದು ಅವರ ನಿಧನಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ, ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ. ಅವರ ಕುಟುಂಬ ವರ್ಗದವರಿಗೆ ಈ ಒಂದು ಅತ್ಯಂತ ಆಘಾತಕರವಾದಂಥ ಅವರ ಅಪಘಾತದ ನಿಧನ ದೇವರು ಆ ಕುಟುಂಬದ ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಎಲ್ಲರಿಗೂ ನೀಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತೇನೆ. ಮಹಾರಾಷ್ಟ್ರದ ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಸಾವನ್ನಪ್ಪಿದ್ದಾರೆ. ಎನ್ಸಿಪಿ ನಾಯಕನ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಸಾವನ್ನಪ್ಪಿದ್ದಾರೆ. ಅಜಿತ್ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ನಿಧನದ ಸುದ್ದಿ ಕೇಳಿ ತೀವ್ರ ದುಃಖಿತನಾಗಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಅಜಿತ್ ಪವಾರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಈ ನೋವನ್ನ ಕುಟುಂಬಸ್ಥರು ತಡ್ಕೊಳ್ಳುವಂತಹ ಶಕ್ತಿ, ದುಃಖವನ್ನ ಭರಿಸುವ ಶಕ್ತಿ ದೇವರು ನೀಡಲಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಈಗಾಗಲೇ ನಮ್ಮ ರಾಜ್ಯದ ಸಿಎಂ ಸೇರಿದಂತೆ ಎಲ್ಲ ರಾಜ್ಯದ ಸಿಎಂಗಳು ಹಾಗೆ ಕೆಲವೊಂದು ರಾಜಕೀಯ ನಾಯಕರು ಈಗಾಗಲೇ ಅವರಿಗೆ ಟ್ವೀಟ್ ಮಾಡೋದ್ರ ಮೂಲಕ ಕುಟುಂಬಸ್ಥರಿಗೂ ಧೈರ್ಯ ಹೇಳುವ ಮೂಲಕ ಸಂತಾಪವನ್ನು ಸೂಚಿಸುತ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ. ಅವರ ನಿಧನದ ಸುದ್ದಿ ಕೇಳಿ ತೀವ್ರ ದುಃಖಿತರಾಗಿದ್ದೀವಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದಾಗಿ ಪೋಸ್ಟ್ ಮಾಡಿದ್ದಾರೆ.